ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ಪ್ರಥಮ ಸಂಕಲನಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ವಿಷಯ ಕನ್ನಡ ವರ್ಗ 7 SA1 ಕ್ವಶನ್ ಪೇಪರ್ ವಿತ್ ಆನ್ಸರ್ ಪೇಪರ್ ಇದರಲ್ಲಿ ಒಳಗೊಂಡಿದೆ. ಮೊದಲನೇದಾಗಿ ಪ್ರಶ್ನೆ 1, ಬಿಟ್ಟ ಸ್ಥಳ ತುಂಬಿರಿ. ಮಕ್ಕಳು ಇದೊಂದು ಡ್ಯಾಶ್ ನಾಮಪದವಾಗಿದೆ. ತಾನು ತಾವು ಆತ್ಮತರ್ಕ ಸರ್ವನಾಮ ಯಾರು ಯಾವುದು? ಅಟ್ಲಾಂಟಿಕ್ ಸಾಗರವು ಅಮೆರಿಕದ ಡ್ಯಾಶ್ ಭಾಗದಲ್ಲಿದೆ. ನಿರ್ಭೀತ ನಿರ್ಮುಕ್ತ ತಾನೆಲ್ಲಿರುವುದು? ಇದಕ್ಕೆ ಉತ್ತರಗಳನ್ನು ನಾನು ನಿಮಗೆ ಮಾದರಿ ಉತ್ತರಗಳನ್ನು ತೋರಿಸ್ತೀನಿ, ಓದೋಕ್ಕೂ ಈಜಿ ಆಗಲಿ ಅಂತೇಳಿ. 1ನೇದು ರೂಢ, 2ನೇದು ಪ್ರಶ್ನಾರ್ಥಕ ಸರ್ವನಾಮ, 3ನೇದು ಪೂರ್ವ, 4ನೇದು ಮನುವ. ಇನ್ನು ಈ ಕಡೆ ಪ್ರಶ್ನೆ 2ರಲ್ಲಿ ಈ ಕೆಳಗಿನ ಪ್ರಶ್ನೆ ಆವರಣ ಸೂಚಿಸಿ ಬರೆಯಿರಿ. ಉಮಾ ಹಾಡನ್ನು ಹಾಡಿದಳು, ಅಡ್ಡದಾರಿ ಹಿಡಿ, ರಾಜು ಮನೆಯಿಂದ ಬಂದನು, ಸರೋವರ. ಈ ಪದದ ಅಕ್ಷರವನ್ನು ಬಿಡಿಸಿ ಬರೆಯಿರಿ. ಪ್ರಶ್ನೆ 2ರಲ್ಲಿ ಬರುವಂಥ ಉತ್ತರಗಳನ್ನು ನಾನು ನಿಮಗೆ ತೋರಿಸ್ತೀನಿ, ನೋಡ್ಬೋದು. ಪ್ರಶ್ನೆ 2ರಲ್ಲಿ ಕತ್ತು ಉಮಾ ಕರ್ಮಪದ ಹಾಡನ್ನು ಕ್ರಿಯಾಪದ ಹಾಡಿದಳು. ತಪ್ಪು ಕೆಲಸ ಮಾಡು 2ನೇದು, 3ನೇದು ಮನೆಯಿಂದ ತೃತೀಯ, 4ನೇದು ಬಿಡಿಸಿ ಬರಿ ಅಂದರೆ ಬಿಡಿಸಿದ್ದೀವಿ. ಇನ್ನು ಪ್ರಶ್ನೆ 3ರಲ್ಲಿ ಈ ಕೆಳಗಿನ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊಟೆಬೆನ್ನೂರು ಎಂಬ ಹಳ್ಳಿಯು ಯಾವ ಜಿಲ್ಲೆಯಲ್ಲಿದೆ? ನೋಡ್ಬೋದು. ನಿಮ್ಗೆ ನಾನು ಡೈರೆಕ್ಟಾಗಿ ತೋರಿಸ್ಬಿಡ್ತೀನಿ. ಪ್ರಶ್ನೆ 4. ಪ್ರಶ್ನೆ 5 ಪದ್ಯ. ಪ್ರಶ್ನೆ 6 ಕವಿಶ್ರೀ ಪಂಚಮಂಗೇಶ್ ಅವರ ಕಾಲ, ಸ್ಥಳ ಮತ್ತು ಕೃತಿಗಳನ್ನು ಬರೆಯಿರಿ. ಪ್ರಶ್ನೆ 7ರಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 7ರಲ್ಲಿ ಈ ಕೆಳಗಿನ ಪ್ರಶ್ನೆ 4-5 ಯುವಕ ಮತ್ತು ಯುವತಿಯ ನಡೆದ ಸಂಭಾಷಣೆ ನಿಮ್ಮ ಮತ ಬರೆಯಿರಿ. ನೀವು ನಿಮ್ಮ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಿಗೆ 3 ದಿನ ರಜೆ ಕೋರಿ ಪತ್ರ ಬರೆಯಿರಿ. ಇನ್ನು ಇದಕ್ಕೆ ಪ್ರತಿಯೊಂದಕ್ಕೂ ನಾನು ಉತ್ತರಗಳನ್ನು ತೋರಿಸ್ತಾ ಹೋಗ್ತೀನಿ, ನೋಡ್ರಿ. ಮಾದರಿ ಉತ್ತರ ಪತ್ರಿಕೆ. ಪ್ರಶ್ನೆ 5. ನೀವು ಮಕ್ಕಳ ನಿಧಾನವಾಗಿ ನೋಡಿಕೊಂಡು ಉತ್ತರಗಳನ್ನು ಬರ್ಕೊಳ್ಳಿ. ಪೂರ್ತಿ ಸಂಪೂರ್ಣ ವಿಡಿಯೋ ನೋಡಿ. ಹಾಗೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಶೇರ್ ಮಾಡಿ ಅಂತ ಹೇಳ್ತಾ, ಪ್ರಶ್ನೆ 8 ನೋಡ್ಬೋದು ನೀವು. ಯುವಕ ಯುವತಿ ಬದುರಾದಾಗ ಆಗುವಂಥ ಸಂಭಾಷಣೆ ಇಲ್ಲಿ ಪ್ರಶ್ನೆ 8ರಲ್ಲಿ. ಇನ್ನು ಪ್ರಶ್ನೆ 8ರಲ್ಲಿ 2ನೇದು ಕೆಳಗೆ ಕೊಟ್ಟಿರೋ ಅಂಶವನ್ನು ಗಮನಿಸಿ ಅಂಕ. ಸ್ಥಳ ತಾರೀಕು ಹಾಕಿದ್ರೆ 1 ಮಾರ್ಕ್ಸ್, ಗೆ ವಿಷಯ ಹಾಕಿದ್ರೆ 1 ಅಂಕ, ವಿವರ ಬರೆದ್ರೆ ಅಂಕ, ಮುಕ್ತಾಯ ಸಹಿ. ಇಲ್ಲಿವರೆಗೂ ಇದಾವ ಮಾದರಿ ಉತ್ತರ ಪತ್ರಿಕೆ ಹಾಗೂ ಪ್ರಶ್ನೆ ಪತ್ರಿಕೆ ವಿಡಿಯೋ. ನಿಮಗೂ ಕೂಡ ಸಂಪೂರ್ಣ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.